ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯು ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ RRB NTPCಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಸಿಟಿ ಇಂಟಿಮೇಷನ್ಗೆ ಸರ್ಚ್ ಮಾಡ್ತಾ ಇದ್ದೀರಾ ಅವರಿಗೆ ಈ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ಯಾರಿಗೆಲ್ಲ ಅಂತ ನೋಡೋದಾದರೆ, ಯಾರಿಗೆ ಜೂನ್ 5 ಮತ್ತು 6ನೇ ದಿನಾಂಕದಂದು ಯಾರಿಗೆಲ್ಲ ಎಕ್ಸಾಮ್ ಇದೆ ಅವರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಅವರಿಗೆ ಮಾತ್ರ ಸಿಟಿ ಇಂಟಿಮೇಷನ್ನು ಸಿಗುವಂಥದ್ದು. ಸೊ ಅದನ್ನು ಯಾವ ಥರ ತೊಗೊಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ. ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನೋಡಿ ಗೈಸ್, ಮೊದಲನೇದಾಗಿ ಸಿಟಿ ಇಂಟಿಮೇಷನ್ಗೆ ಯಾವ ಥರ ಮಾಡಬೇಕು ಅಂತಂದರೆ, ಮೊದಲು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಬೇಕು. ಆ ರಿಜಿಸ್ಟ್ರೇಷನ್ ನಂಬರ್ ಎಲ್ಲಿರುತ್ತಪ್ಪ ಅಂತ ನೋಡೋದಾದರೆ, ಸೊ ಮೊದಲನೇದಾಗಿ ಗೂಗಲ್ಗೆ ಹೋಗಿಬಿಟ್ಟು RRB NTPC ಅಂತ ಕೊಡಿ. ಸೊ ಇಲ್ಲಿ ನಮ್ಮ RRB ಬೆಂಗಳೂರು, ಯಾರೆಲ್ಲ ಕರ್ನಾಟಕದಿಂದ ಸರ್ಚ್ ಮಾಡ್ತಾ ಇದ್ದೀರಾ ಸೊ ಅವರಿಗೆ RRB ಬೆಂಗಳೂರು ಅಂತ ಸರ್ಚ್ ಮಾಡಿ. ಸೊ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ಬಂದು ಸಪೋಸ್ ಇಲ್ಲಿ ಏನಾದ್ರು ಸಪೋಸ್ ನಿಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ, ಸೊ ಇದ್ರ ಲಿಂಕು ಸಹ ಕೊಟ್ಟಿರ್ತೀನಿ ನಮಗೆ. ಅಂದರೆ ನಮ್ಮ ಬ್ರಾಡ್ಕಾಸ್ಟ್ ಚಾನಲಲ್ಲಿ ಹಾಕಿರ್ತೀನಿ. ಇಲ್ಲ ಅಂದರೆ ಇದನ್ನು ನೀವು DM ಮಾಡಿದ್ರೆ ನಾನು ಇಲ್ಲಿ ಕೊಡ್ತೀನಿ. ಡೈರೆಕ್ಟ್ ಈ ಲಿಂಕ್ ಬರುತ್ತೆ. ಈ ಲಿಂಕ್ನ ನಾನು ಬೇಕಾದ್ರೆ ನಿಮಗೆ ಶೇರ್ ಮಾಡ್ತೀನಿ. ಓಕೆನಾ? ಶೇರ್ ಮಾಡಿದ್ರೆ ನಿಮಗೆ ಇದು ನನ್ನ ಡಿಸ್ಕ್ರಿಪ್ಷನಲ್ಲಿ ಸಹ ಕೊಟ್ಟಿರ್ತೀನಿ, ಅವರಿಗೆ ಯೂಸ್ಫುಲ್ ಆಗುತ್ತೆ. ನೋಡಿ ಗೈಸ್, ಮೊದಲನೇದಾಗಿ ನಿಮ್ಮ ID ಲಾಗಿನ್ ಆಗಬೇಕು ನೀವು. ಓಕೆನಾ? ಸೊ ಮತ್ತು ನಿಮ್ಮ ಪಾಸ್ವರ್ಡ್ ಕೂಡ ಸಹ ಹಾಕಬೇಕಾಗುತ್ತೆ. ಸೊ ಪಾಸ್ವರ್ಡ್ನ ಕೊಟ್ಟು ನೀವು ಒಂದು 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ಅಂದರೆ OTP ಹಾಕ್ಬಿಟ್ಟು ನೀವು ಸಬ್ಮಿಟ್ನ ಮಾಡಬೇಕಾಗಿರುತ್ತೆ. ಓಕೆ, RRBದು ಈ ಥರ ಬಂತು. ಸೊ ಇನ್ನು ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡಬೇಕಪ್ಪ ಅಂತ ನೋಡೋದಾದ್ರೆ, ಏನು ನೋಡೋಕೆ ಹೋಗ್ಬೇಡಿ, ಅಪ್ಲಿಕೇಶನ್ ಹಿಸ್ಟ್ರಿಗೆ ಹೋಗಿ. ಅಪ್ಲಿಕೇಶನ್ ಹಿಸ್ಟ್ರಿಗೆ ಹೋಗಿಬಿಟ್ಟು ನಿಮ್ಮದು ಏನು ಗ್ರ್ಯಾಜುಯೇಷನ್ ಇದ್ದರೆ ಗ್ರ್ಯಾಜುಯೇಷನ್ನು, ಸೊ ಈಗ ಗ್ರ್ಯಾಜುಯೇಷನ್ ಇರುವಂಥದ್ದು, ಸೊ ಅಂಡರ್ ಗ್ರ್ಯಾಜುಯೇಷನ್ನು ಗ್ರೂಪ್ D ಅಲ್ಲಿ ಇಲ್ಲೇ ಇದೆ. ಸೊ ಇಲ್ಲಿ ಗ್ರ್ಯಾಜುಯೇಷನ್ಗೆ ಹೋಗ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿ, ಶೋ ಆನ್ಗೆ ಹೋಗ್ಬಿಟ್ಟು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ. ಸೊ ಜಸ್ಟ್ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ಕಾಪಿ ಮಾಡಿಕೊಂಡು ನಾನು ಹೇಳೋ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಂದರೆ ನೀವು ಸಿಟಿ ಇಂಟಿಮೇಷನ್ ಅಂತ ಏನೋ ತಿಳ್ಕೊಬೋದು. ಸೊ ಈ ಥರ ಒಂದು ಓಪನ್ ಆಗುತ್ತೆ. ಓಕೆನಾ? ಈ ಥರ ಈ ಲಿಂಕ್ನ ನನ್ನ ಚಾನಲ್ನ ಅಂದರೆ ನನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಗೆ ಹೋಗ್ಬಿಟ್ಟು ನೀವು ಕಾಪಿ ಮಾಡ್ಕೊಂಡಿರೋ ರಿಜಿಸ್ಟ್ರೇಷನ್ ನಂಬರು ಇಲ್ಲಿ ಹಾಕಿದ ನಂತರ ನಿಮ್ಮ ಪಾಸ್ವರ್ಡು ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಅದನ್ನು ಹಾಕ್ಕೊಳ್ಳಿ. ಡೇಟ್ ಆಫ್ ಬರ್ತ್ನ ಹಾಕ್ಕೊಂಡು ಕ್ಯಾಪ್ಚಾ ಎಂಟರ್ ಮಾಡಬೇಕಾಗುತ್ತೆ. ಸೊ ಕ್ಯಾಪ್ಚಾ ಕರೆಕ್ಟಾಗಿ ಎಂಟರ್ ಮಾಡಿ. ಸೊ ಜಸ್ಟ್ ಲಾಗಿನ್ ಕೊಡಿ. ಓಕೆ, ವೆಯ್ಟ್, ಅದು ತಪ್ಪಾಗಿದೆ ಅಂತ ತೋರಿಸ್ತು. ಓಕೆ, ಲಾಗಿನ್ ಕೊಟ್ಟರೆ ನೋಡಿ, ಡಿಯರ್ ಕ್ಯಾಂಡಿಡೇಟ್, ಸಿಟಿ ಸ್ಲಿಪ್ ಈಸ್ ನಾಟ್ ಲೈವ್ ಹೆಡ್ ಫಾರ್ ಯುವರ್ ಅಪ್ಲಿಕೇಶನ್. ಅಂದರೆ ನಮಗೆ ಇನ್ನು 5ನೇ ತಾರೀಕು ಮತ್ತು 6ನೇ ತಾರೀಕು ಎಕ್ಸಾಮ್ ಇಲ್ಲ ಅಂತ ಅರ್ಥ. ಬಟ್ ಇದನ್ನು ತಿಳ್ಕೊಂಡು, ಅಯ್ಯೋ ನಮಗೆ ಯಾವುದು ಸಿಟಿ ಇಂಟಿಮೇಷನ್ಗೆ ಯಾವುದೇ ರೀತಿಯ ಇನ್ನೂ ಅಥೆಂಟಿಕೇಶನ್ ಬಂದಿಲ್ಲ, ನಾವು ಯಾವುದು ಸಿಟಿ ಅಂತ ಗೊತ್ತಿಲ್ಲ, ಯಾವ ಸೆಂಟ್ರು ಅಂತ ಗೊತ್ತಿಲ್ಲ ಅಂತ ಯಾವುದೇ ರೀತಿಯ ಭಯ ಪಡೋಕೆ ಹೋಗ್ಬೇಡಿ. ನಿಮ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ನೆಕ್ಸ್ಟ್ ಇವತ್ತು ನೈಟು ಇಲ್ಲ ನಾಳೆ ನಿಮಗೆ ಬರುತ್ತೆ. ಓಕೆನಾ? ಸಿಟಿ ಇಂಟಿಮೇಷನ್ನು ನಿಮಗೆ ಇನ್ನೂ ನಮ್ಮದು ಅಪ್ಲಿಕೇಶನ್ಗಳು ಅಲ್ಲಿ ಹೋಗಿರೋದಿಲ್ಲ. ಅಂದರೆ 5ನೇ ತಾರೀಕು 6ನೇ ತಾರೀಕು ಇನ್ನು ಮುಂದಿನ ದಿನಗಳಲ್ಲಿ ಮುಂದೆ ನಮಗೆ ಎಕ್ಸಾಮ್ಗಳು ಸಿಗ್ತವೆ ಅಂತ ಹೇಳ್ತಾ, ಸೊ ಈ ಥರ ಮಾಡಬೇಕು. ನಾನು ಈಗ ಯಾವ್ಯಾವುದು ಈ RRB ಲಾಗಿನ್ ಆಗುವಂಥದ್ದು ಮತ್ತು ಅದೇ ರೀತಿ ಈ ಯಾವುದು ನಮಗೆ ಸಿಟಿ ಇಂಟಿಮೇಷನ್ ಮಾಡುತ್ತಲ್ಲ ಈ ಲಾಗಿನ್ನ ನಿಮಗೆ ನನ್ನ DM ಅಲ್ಲಿ ಅಂದರೆ ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ತಗೊಬೋದು ಅಂತ ಹೇಳ್ತಾ, ತಕ್ಕೊಂಡು ನಿಮಗೆ ಸಿಟಿನ ಇಂಟಿಮೇಷನ್ ಯಾವ ಥರ ಸಿಟಿ ಎಲ್ಲಿ ಅಲೋಕೇಶನ್ ಆಗಿದೆ ಅಂತ ನೀವು ತಿಳ್ಕೊಬೋದು ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್, ಬೈ, ಸಿ ಯು, ಮತ್ತೊಂದು ವಿಡಿಯೋ ಸಿಗುವ.